ಹಾಯ್ ಗೈಸ್, ಇವತ್ತಾನೆ ಪ್ರಿವ್ಯೂ ನೋಡ್ಕೊಂಡ್ ಬಂದೆಲ್ಲ ಭೀಮಾ ಕೊರೆಗಾಂವ್ ವಿಡಿಯೋ ಎಡಿಟಿಂಗ್ ಅಲರ್ಟ್ ಮೋಷನ್ ಆ್ಯಪ್ ಅಲ್ಲಿ ಯಾವ ತರ ಮಾಡೋದಂತ ನೋಡೋಣ ಬನ್ನಿ ಗೈಸ್. ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೋರಿ. ಈ ವಿಡಿಯೋ ತಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಇದೆ, ಇನ್ಪುಟ್ ಮಾಡ್ಕೋರಿ. ಈ ತರ ಪ್ರಾಜೆಕ್ಟ್ ಓಪನ್ ಆಗುತ್ತೆ, ಈ ತರ ಇರುತ್ತೆ. ಬನ್ನಿ ಗೈಸ್ ಫೋಟೋ ಯಾವ ತರ ಆ್ಯಡ್ ಮಾಡೋದಂತ ನೋಡೋಣ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗೈಸ್, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಫೋಟೋ ಹಾಕುತ್ತೋ ಇಷ್ಟ ಆಗುತ್ತೆ ಫೋಟೋ, ಆ ಫೋಟೋ ಕ್ಲಿಕ್ ಮಾಡಿ. ನನಗೆ ಈ ಫೋಟೋ ಚೆನ್ನಾಗಿದೆ, ಸೊ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ಮ್ ಕಾಂಬಿನೇಷನ್ ಅದರ ಮೇಲೆ ಕ್ಲಿಕ್ ಮಾಡಿ. ಫುಲ್ ಸೆಟಪ್ ಆಗುತ್ತೆ. ಬ್ಯಾಕಿಗೆ ಬನ್ನಿ, ಫೋಟೋನ ಲಾಂಗ್ ಪ್ರೆಸ್ ಮಾಡಿ ಕೆಳಗಡೆ ತಗೊಂಡು ಬನ್ನಿ. ಜರ್ಸಿ ಈ ತರ ಜರ್ಸಿ ಇದು ಸ್ಕ್ರೀನ್ ಇದೆ ಅಲ್ವಾ, ಗ್ರೀನ್ ಸ್ಕ್ರೀನ್, ಅದು ಕೆಳಗಡೆ ತಗೊಂಡ್ಬರ್ಬೇಕು ಗೈಸ್. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಈ ಐಕನ್ ಕ್ಲಿಕ್ ಮಾಡಿ. ಈ ತರ ಬರುತ್ತೆ. ಈ ಐಕನ್ ಕ್ಲಿಕ್ ಮಾಡಿ, ಈ ತರ ಬರುತ್ತೆ. ಆಡ್ ಮಾಡಿದ್ರಲ್ಲ ಗೈಸ್, ಬೀಟ್ ತಕ್ಕಂಗೆ ಎಲ್ಲಾ ಬೀಟ್ ತರನು ಇದೇ ತರ ಮಾಡಬೇಕು. ಹೇಳ್ಕೊಟ್ನಲ್ಲ ಆ ತರ ಮಾಡಬೇಕು. ಸೊ ಇವಾಗ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ಕ್ರೀನ್ ಇದೆ ಅಲ್ವಾ, ಗ್ರೀನ್ ಸ್ಕ್ರೀನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕಣ್ಣಿನ ಐಕನ್ ಅದಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಸ್ಕ್ರೀನ್ ಇದೆ ಅಲ್ವಾ, ಗ್ರೀನ್ ಸ್ಕ್ರೀನ್ ಇದೆ ಅಲ್ವಾ, ಅದು ಗ್ರೀನ್ ಇದ್ದದ್ದು ರಿಮೂವ್ ಆಗುತ್ತೆ. ಈ ತರ ಬ್ಯಾಕಿಗೆ ಬನ್ನಿ. ಇದೇ ತರ ಫೋಟೋ ಏನು ಸೆಟ್ ಆಗಲಿಲ್ಲ ಅಂದ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಮೋರ್ ಆ್ಯಂಡ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋ ಅಡ್ಜಸ್ಟ್ ಮಾಡ್ಕೋಬೇಕು ಗೈಸ್. ಈ ತರ ನಿಮ್ಗೆ ಜೂಮ್ ಬೇಕಂದ್ರೆ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಬ್ಯಾಕಿಂಗ್ ಮಾಡ್ಬೇಕು ಗೈಸ್. ಫೋಟೋ ಇದಾದ್ರೆ ಮತ್ತೆ ನಿಮ್ ಫೋಟೋ ಸ್ಟ್ರೇಟ್ ಕುಂದಿರ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಗೈಸ್. ಇಲ್ಲಿ ಈ ತರ ಸೆಟ್ ಮಾಡ್ಕೋಬೇಕು ಗೈಸ್. ಆಯ್ತಲ್ವಾ? ಈ ತರ ಎಲ್ಲ ಇದೇ ತರ ಮಾಡ್ಬೇಕು ಗೈಸ್. ಅರ್ಥ ಆಯ್ತಲ್ವಾ? ಹಾಕಿ ಮತ್ತೆ ಮುಂದೆ ಇಫೆಕ್ಟ್ ಹಾಕಬೇಕಲ್ವಾ, ಫೋಟೋ ಆ್ಯಡ್ ಮಾಡ್ಬೇಕಲ್ವಾ. ಮುಂದೆ ಈ ಬೀಟಿಗೆ ಬನ್ನಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಬೇಕಾಗಿರೋ ಫೋಟೋ ಆ್ಯಡ್ ಮಾಡಿ. ಸದ್ಯಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ಮ್ ಕಾಂಬಿನೇಷನ್ ಅದರ ಮೇಲೆ ಕ್ಲಿಕ್ ಮಾಡಿ. ಈ ತರ ಆಗುತ್ತೆ. ಬ್ಯಾಕಿಗೆ ಬನ್ನಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ. ಈ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕಟ್ ರೇಜರ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಕಟ್ ಆಗುತ್ತೆ. ಬ್ಯಾಕಿಗೆ ಬನ್ನಿ, ಫೋಟೋನ ಈ ಗ್ರೂಪ್ ಇದೆಲ್ಲ, ಗ್ರೂಪ್ ಕೆಳಗಡೆ ಎಲ್ಲವೂ ಇದೇ ತರ ಮಾಡ್ಕೋಬೇಕು. ಎಲ್ಲ ಫೋಟೋ ಇದೇ ತರ ಮಾಡ್ಕೋಬೇಕು ಗೈಸ್. ಅರ್ಥ ಆಯ್ತಲ್ವಾ ಗೈಸ್? ಬೀಡ್ ತಕ್ಕಂಗೆ ಎಲ್ಲವೂ ಇದೇ ತರ ಮಾಡ್ಕೋಬೇಕು. ಇವಾಗ ಬನ್ನಿ ಗೈಸ್, ಇಫೆಕ್ಟ್ ಯಾವ ತರ ಹಾಕೋದಂತ ನೋಡೋಣ. ಇಲ್ಲ ತೆಳಗಡೆ ಟೆಕ್ಸ್ಟ್ ಅಲ್ಲಿ ಇದೆ ಅಲ್ವಾ, ಫಸ್ಟ್ ಸೆಕೆಂಡು ಥರ್ಡ್ ಇಫೆಕ್ಟ್ ಅದಲ್ವಾ, ಇದೇ ತರನ ಯಾವ ತರ ಅಂತ ನೋಡೋಣ. ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಟೆಕ್ಸ್ಟ್ ಇದಲ್ವಾ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ.
ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇಫೆಕ್ಟ್ಗಳು ಇರ್ತವೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಆಲ್ ಇಫೆಕ್ಟ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪ್ಯಾಕಿಗೆ ಬನ್ನಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಪೇಸ್ಟ್ ಅನ್ನೋ ಹಾಕಿ ಮೇಲೆ ಕ್ಲಿಕ್ ಮಾಡಿ. ಪೇಸ್ಟ್ ಇಫೆಕ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಆಗುತ್ತೆ. ಎಲ್ಲವೂ ಇದೇ ಥರ ಮಾಡ್ಕೊಳ್ಬೇಕು ಗೈಸ್. ಇದಾದ್ಮೇಲೆ ನಿಮಗೆ ವಿಡಿಯೋ ಡೌನ್ಲೋಡ್ ಮಾಡೋದಂತೂ ಗೊತ್ತೇ ಇದೆ. ಈ ಐಕನ್ ಮ್ಯಾಗ ಸೆಟ್ಟಿಂಗ್ ಐಕನ್ ಮ್ಯಾಗ ಕ್ಲಿಕ್ ಮಾಡಿ. ಬಾಜಿಕಿನ ಐಕನ್ ಮ್ಯಾಗ ಈ ಥರ ಇರುತ್ತೆ. ಎಕ್ಸ್ಪೋರ್ಟಿಂಗ್ ಮಾಡ್ಕೊಂಬಿಡಿ ಗೈಸ್ ಅಲ್ವಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರೆಯೋಕೆ ಹೋಗಬೇಡಿ. ಬಾಜುಕಿನ ಬೆಲ್ ಐಕನ್ ಟನ್ ಅಂತ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿ ವಿಡಿಯೋ ಕೂಡ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.